ಹೋಯ್ತಾ ಇದ್ವಿ. ತೂತ್ಗತ್ಲೆಲ್ಲಿ ದಾಸಪ್ಪನ ಮಾಡೋಣ 2 ಗಂಟೆಲಿ ಅಂತ. ಅದೇ ಥರ ಇತ್ತು, ಕಳೆದೋಯ್ತು. ಆರ್ ಆರ್ ನಗರಿಂದ ಇಂದಿರಾನಗರ ಬಂದು ಹಾಕೊಂಡು ಸರ್ವಿಸ್ ಏನಾದ್ರು ಕೊಡ್ತಾವ್ರ ಏನ್ ಕತೆ ಅಂತ ಗೊತ್ತಿಲ್ಲ. ಏನ್ ಸರ್ವಿಸ್? ಅಲ್ಲ, ಕಾಫಿ ಸರ್ವಿಸ್ ಗುರು. ನೀನೇ ಹೆಂಗ್ ಗುರು? ಯಾಕೆ ದಯವಿಟ್ಟು ನಿಧಾನ ಕೊಡ್ರಪ್ಪ. ಓ, ಹುಡುಗಿ ನೋಡ್ತಾ ಇದ್ಯಾ? ನಂಗೆ ಗೊತ್ತಾಯ್ತು ನೀನು. ಲೇ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಯಾಕಂದ್ರೆ 2-3 ದಿನದಿಂದ ಯಾವುದು ಬ್ಲಾಗ್ ಹಾಕಿಲ್ಲ. ಯಾಕಂದ್ರೆ ಬರ್ಡೇ ಆದ್ಮೇಲಿಂದ ಸ್ವಲ್ಪ ತುಂಬಾ ಬಿಸಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಯಾವುದು ಬ್ಲಾಗ್ ಶೂಟ್ ಮಾಡಿಲ್ಲ. ಆ್ಯಂಡ್ ಇವಾಗೂ ಶೂಟ್ ಮಾಡ್ತಾ ಇರೋದು ನಿಮ್ಗಳಿಗೆ ಬೇಜಾರು ಮಾಡಬಾರ್ದು ಅಂತೇಳಿ ಒಂದು ಮಿನಿ ಬ್ಲಾಗ್ನ ಶೂಟ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಇವಾಗ ಎಲ್ಲ ಹೋಗ್ತಾ ಇದ್ದೀನಿ ಅಂದ್ರೆ ಸುಮ್ಮನೆ ಕಾಫಿಗೆ ಹೋಗ್ತಾ ಇದ್ನಲ್ಲ, ನಮ್ಮ ಬಿಸ್ಕಿನ್ ಕರ್ಕೊಂಡು ಹೋಗ್ತಾ ಇದೆ. ಯಾಕೆ ಅದನ್ನೇ ರೀಲ್ ಮಾಡಬಾರ್ದು ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿ ಒಂದು ರೀಲ್ ಮಾಡೋಣ ಅಂತ ಹೋಗ್ತಾ ಇದೆ. ಸೊ ಅದನ್ನೇ ಒಂದು ಸ್ವಲ್ಪ ವ್ಲಾಗ್ ಮಾಡಿ ಸಂಜೆ ಮೇಲೆ ಗಣೇಶ ಬಿಡೋಕೆ ಹೋಗ್ಬೇಕು ಚನ್ನಪಟ್ಟಣಕ್ಕೆ. ಯಾಕಂದ್ರೆ ಪ್ರತಾಪ್ ಹಿಂಸೆ ಇಡ್ತಾವ್ನು ಫೋನ್ ಮಾಡಿ, ಬಂದು ಮನೆವರೆಗೂ ಕರೆದ್ಬಿಟ್ಟು ಹೋಗಿದ್ದಾರೆ. ಹೋಗೋದು ನಮ್ಮ ಕರ್ತವ್ಯ. ಸೊ ಅಲ್ಲೋಗಿ ನನ್ಗೆ ಬೇರೆ ಸ್ವಲ್ಪ ಕೆಮ್ಮು ಬೇರೆ ಶುರುವಾಗಿದೆ. ಅದಕ್ಕೋಸ್ಕರ ಕೆಮ್ಮಿರೋದ್ರಿಂದ ಸಾರಿ, ಸೊ ಆ ಕೆಮ್ಮಿರೋದ್ರಿಂದ ನಾನು ಎಲ್ಲೂ ಆಚೆ ಜಾಸ್ತಿ ಹೋಗ್ತಾ ಇಲ್ಲ. 2-3 ದಿವಸದಿಂದ ಬರ್ಡೇ ಆದ್ಮೇಲಿಂದ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ಯಾಪ್ ತಗೊಂಡೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಗೈಸ್, ಇವಾಗ ನಾನು ವಿಸ್ಕಿ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಅದನ್ನ ಒಂದು ಲೈಟಾಗಿ ಬ್ಲಾಕ್ ಮಾಡಿ ನೆಕ್ಸ್ಟ್ ಗಣೇಶನ್ ಬಿಡೋದು. ಅದಾದ್ಮೇಲೆ ಏನು ಪ್ರೋಗ್ರಾಮ್ ಇಲ್ಲ, ಒಂದು ಚಿಕ್ಕ ಮಿನಿ ಬ್ಲಾಗ್ ತರ ಮಾಡ್ತೀನಿ. ನೋಡಿ, ಖುಷಿ ಪಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್. ಆಗ ನಾನು ಔಟ್ಫಿಟ್ ಹಾಕೊಂಡು ರೆಡಿಯಾಗಿ ನನ್ನ ವಿಸ್ಕಿನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಕಾಫಿ ಕುಡಿಯೋಣ ಅಂತ ನಮ್ಮ ಆರ್ ಆರ್ ನಗರದಲ್ಲಿ ಯಾವುದೋ ಒಂದು ಹೊಸ ಕಾಫಿ ಶಾಪ್ ಓಪನ್ ಆಗೈತೆ. ಸೊ ಅಲ್ಲಿ ಬಂದು ಕೂತಿದ್ದೀವಿ. ಇನ್ನು ಒಳಗಡೆ ಬೇಡ, AC ಅಂದ್ಬಿಟ್ಟು ಆರಾಮಾಗಿ ಇಲ್ಲೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು. ಗಾಡಿ ಹೆಂಗಿತ್ತು? ಗಾಡಿ ಹೆಂಗಿತ್ತು? ಹೆಂಗಿತ್ತು ನೋಡಿ. ಒಂದು ಅಮೇರಿಕಾನು, ಒಂದು ಕ್ಯಾಪಚಿನೋ, ಜೊತೆಗೆ ಸ್ವಲ್ಪ ಡೆಸರ್ಟ್ಸು. ಹುಡುಗಿ ಜೊತೆ ಬಂದಿಲ್ಲಪ್ಪ, ಹುಡುಗನ ಜೊತೆ ಬಂದಿದ್ದೀವಿ. ನಮ್ಮ ಹುಡುಗ ಏನೋ ಕೆಲಸ ಮಾಡ್ತಾವನೆ. ಸೊ ಬನ್ನಿ ಟ್ರೈ ಮಾಡೋಣ ಯಾವ ಥರ ಇದೆ ಅಂತ ನೋಡೋಣ. ಸೊ ಬನ್ನಿ, ವಿಸ್ಕಿ ಕೆಳಗಡೆ. ಎಲ್ಲಿ ವಿಸ್ಕು ಮಗ? ಆ ಗಾಡಿ ನೋಡಿ, ನಮ್ಮ ಗಾಡಿ ನೋಡ್ತಾ ಇದ್ರೇ ಒಂಥರ ಖುಷಿ. ನೋಡಿ ಹೆಂಗೆ ನೋಡ್ತಾರೆ, ನಿಂತ್ಕೊಂಡು ನೋಡ್ಬೇಕು ಜನ. ಅದು ರೆಟ್ರೋ ಸ್ಟೈಲ್ ವೈಬ್ಸ್. ಏನು ಬೇಕು ವಿಸ್ಕುಗೆ? ಏನು ಬೇಕು? ಅಪ್ ನಿಂತ್ಕೊ ಮೇಲೆ, ಹತ್ತು ಮೇಲೆ ಅಪ್ ಅಷ್ಟೇ. ಏನು ಗೈಸ್ ನೋಡಿ, ನಮ್ಮ ವಿಸ್ಕು ಆರಾಮಾಗಿ ಟೇಬಲ್ ಮೇಲೆ ಬಂದು ಕೂತವನೆ. ಕಾಫಿ ಕುಡ್ದಾಯ್ತು, ಅದಕ್ಕೆ ಟೇಬಲ್ ಮೇಲೆ ಬಂದಿದ್ದಾನೆ. ಆ್ಯಂಡ್ ಇದು ಹೊಸ ಜಾಗ ಚೆನ್ನಾಗಿದೆ ಒಂಥರ. ಅಷ್ಟೊತ್ತಿಂದ ಎಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಬಿಸ್ಕೊಂಬಾಗ್ನೆ. ಓಯ್ ಅಪ್ ನಿಂತ್ಕೊ, ಸೆಕೆಂಡ್ ಕೊಟ್ಬಿಡಿಲಿ. ಓಯ್ ನನ್ನ ಮಗನೇ ತೋರಿಸ್ಕೊಂಡು ಕೂತ್ಕೊಂತೀಯಾ? ಓ, ಹುಡುಗಿ ನೋಡ್ತಾ ಇದೆಯಾ? ನಂಗೆ ಗೊತ್ತಾಯ್ತು ನೀನು. ಲೇ ನಾಟಿ ಬಾಯ್, ಇಸ್ಕೂಲ್ ಬಾಯ್. ಹುಡುಗಿ ನೋಡ್ತಾ ಇದ್ಯಾ ನೀನು? ಹೇಳು, ಹುಡುಗಿ ನೋಡ್ತಾ ಇದ್ಯಾ? ನಿಂತ್ಕೊ. ಏನು ಬೇಕು? ಅಷ್ಟೇ. ಏನು ಸೆಕೆಂಡ್ ಕೊಟ್ಟು ಆಯ್ತು.
ಸೊ ಇವಾಗ ನಾವೆಲ್ಲ ಮುಗಿಸ್ಕೊಂಡು ವಾಪಸ್ಸು ಹೋಗ್ತಾ ಇದ್ದೀನಿ. ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಗಣೇಶ. ಯಾಕಂದರೆ ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಏನೋ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಅಂದರೆ ತುಂಬ ಕೆಮ್ಮು ಬಂದುಬಿಟ್ಟಿದೆ ನನಗೆ. ಎಲ್ಲಿ ಏನು ತಿಂದೆ ಅಂತಲೇ ಗೊತ್ತಿಲ್ಲ, ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕೆಮ್ಮು. ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನು ಡ್ಯಾನ್ಸ್ ಮಾಡೋಕ್ಕೆ ಹೋಗಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಭರ್ಜರಿಯಾಗಿ ಡ್ಯಾನ್ಸ್ ಆಡ್ತೀನಿ. ನಮ್ಮ ಹುಡುಗರೆಲ್ಲ ಮಜಾ ಮಾಡಿದ್ರು. ಸೊ ಗಣೇಶ ಅಂತೂ ಅದ್ದೂರಿಯಾಗಿ ಕೂರಿಸಿದ್ರು. ಆ್ಯಂಡ್ ಎಲ್ಲ ರೀತಿ ಅಲಂಕಾರ ಆಗಲಿ, ಡೊಳ್ಳು ಕುಣಿತ ಆಗಲಿ, ಇನ್ನೊಂದಾಗಲಿ ಏನೇನೋ ಕರೆಸ್ಬಿಟ್ಟವ್ರೆ. ಸೊ ಮಸ್ತಾಗಿತ್ತು. ಸೊ ವಾಪಸ್ ಮನೆಗೆ ಹೋಗೋ ಟೈಮು, ಯಾಕಂದರೆ ಟೈಮ್ ಆಲ್ರೆಡಿ 1 ಗಂಟೆ. ಹೋಗೋಣ. ಮಾಡ್ಬಿಟ್ಟವ್ರೆ ಯಾರ್ಯಾರೋ ಕುಣಿದು ಯಾರೆಲ್ಲ ಫುಲ್ ಡ್ರಿಂಕ್ ಮಾಡ್ಬಿಟ್ಟು ಅಯ್ಯೋ ಕಲ್ಲರೇ ಮಾಡ್ಬಿಟ್ಟವ್ರೆ ಬ್ರೌನಿ. ನೋಡಿ ಈ ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಏನು ಕ್ರೇಜಿ ಇರುತ್ತೆ ಗೊತ್ತಾ. ಏನು ಮಳೆ ಬರ್ತಾ ಇದೆ, ಕ್ರೇಜಿ. ಟೈಮ್ ನೋಡಿ 1 ಗಂಟೆ. ಗೈಸ್, ಚನ್ನಪಟ್ಟಣದಿಂದ ವಾಪಸ್ಸು ಬೆಂಗಳೂರು ಕಡೆ ಬಂದು ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಯಪ್ಪ ಸಿಕ್ಕಾಪಟ್ಟೆ ಕೆಮ್ಮು. ಸೊ ಬೋರ್ ಆಗ್ತಾ ಇತ್ತು ಅಂದ್ಬಿಟ್ಟು ದೊಡ್ಡಪ್ಪಂಗೆ ಒಂದು ಫೋನ್ ಮಾಡಿದ್ವಿ. ಗುರು ಏನು ಮಾಡ್ತಾ ಇದೀಯಾ ಅಂತ. ಇವಾಗ ಮನೆಗೆ ಬಂದು ಮಲಗಿದ್ದೀನಿ ಅಂದರು. ಹೌದಾ, ಸರಿ ಬಿಡು ಗುರು, ಆಯಿತು ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂದೆ. ಎಲ್ಲಿದೆಯಾ ಅಂದ್ರೆ ಇವಾಗ ಆರ್ಕೇಡ್ ಹತ್ರ ಇದ್ದೀನಿ ಅಂದೆ. ಬಂದು ಪಿಕ್ ಮಾಡಿಬಿಟ್ಟು ಹೋಯ್ತಾ ಇದ್ವಿ. ತೂತ್ಗತ್ಲಲ್ಲಿ ದಾಸಪ್ಪನ ಮಾಡೋಣ 2 ಗಂಟೆಲಿ ಅಂತ. ಎಲ್ಲಿ ಹೋಯ್ತಾ ಇದ್ದೀವಿ ಏನು ಅಂತ ಗೊತ್ತಿಲ್ಲ. ಸುಮ್ಮನೆ ಬಂದು ಕಾರ್ ಹತ್ತಿದ್ವಿ. ನಮ್ಮ ಕಾರಲ್ಲೇ ಮೆಟ್ರೋ ಸ್ಟೇಷನ್ ಹತ್ರನೇ ಪಾರ್ಕ್ ಮಾಡಿ ಎಲ್ಲ ಹೋಯ್ತಾ ಇದ್ದೀವಿ. ನೋಡೋಣ ಎಲ್ಲ ಹೋಯ್ತೀವಿ. ಆಟೋ ಗುರು ಚಿತ್ರಾನ್ನ ಅಯ್ಯೋ ಎಲ್ಲ ಈಗ ಜಸ್ಟ್ ಆಗಿರೋದು ಸಿಗಾಕೊಂಡು ನೋಡೋಣ. ಯಾರಾದರೂ ಬಿದ್ದಿದ್ರೆ ತಾನು. ಆಟೋ ಚಿತ್ರಾನ್ನ ಆಗ್ಬಿಟ್ಟಿದೆ ಗೈಸ್. ಬನ್ನಿ, ಜಾಮ್ ಆಗ್ಬಿಟ್ಟಿದೆ. ಏನಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಏನು ಸೀನ್ ಅಂತಲೇ ಗೊತ್ತಿಲ್ಲ ಅಲ್ಲಿ. ಅಲ್ಲ ಯಾರಿಗೂ ಏನಾಗಿಲ್ವಾ? ಬಿಡಿ, ದೇವರ ಅದೃಷ್ಟ. ಮೇಜರ್ ಏನಾಗಿಲ್ಲ, ನಡೀರಿ ಆರಾಮಾಗಿ. ನೀವು 2 ವೀಲರ್ ಅವರಾ? 2 ವೀಲರ್ ಅವರಲ್ಲಿ ಇವರೇ ಬಂದು ಹಿಂದಗಡೆಯಿಂದ ಹೊಡೆದಿದ್ದು ಇಲ್ಲಿ ಓಪನ್ ಆಗಿಬಿಟ್ಟಿದ್ದು. ಅಯ್ಯಯ್ಯೋ ಸರ್, ಹಾಸ್ಪಿಟ್ಲಿಗೆ ಹೋಗಿ ಅದು ಓಪನ್ ಆಗಿಬಿಟ್ಟಿದೆ. ಏನಕ್ಕೆ ದಯವಿಟ್ಟು ನಿಧಾನ ಕೊಡಾಡ್ರಪ್ಪ. ಸೊ ಮಾರಲ್ ಆಫ್ ದ ಸ್ಟೋರಿ, ದಯವಿಟ್ಟು ನಿಧಾನ ಕೊಡಾಡಿ. ಡು ನಾಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಷ್ಟೇ. ಜಾಮ್ ಆಗಿದೆ ನೋಡಿ. ಯಾರಿಗೂ ಏನಾಗಿಲ್ಲ, ಆಟೋ ಡ್ರೈವರ್ ಮಾತ್ರ ಓಪನ್ ಆಗಿದೆ. ಗಾಡಿ ಆಟೋ 2 ಲಜ್ಜಿ. ಸೊ ನಿಮಗೋಸ್ಕರ ಒಂದು ಜೀವ ಕಾಯ್ತಾ ಇರುತ್ತೆ ಅನ್ನೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಯೋಚನೆ ಮಾಡಿ ಓಡಾಡಿ. ಸಿಗೋಣ. ಗೈಸ್, ಏನೋ ಚಾಯ್ ಕೊಡಿಸ್ತೀನಿ ಅಂದ್ಬಿಟ್ಟು ಸುಲೇಮಾನ್ ಚಾಯ್ ಅಂದ್ಬಿಟ್ಟು ಕರ್ಕೊಂಡ್ಬಂದ್ರು ಶಿವಾಜಿನಗರಕ್ಕೆ. ನಾನು ಶಿವಾಜಿನಗರಕ್ಕೆ ಬಂದಿರಲಿಲ್ಲ. ಸೊ ಅಲ್ಲಿ ಪೊಲೀಸ್ನವರು ಬ್ಯಾರಿಕೇಡ್ ಹಾಕ್ಬಿಟ್ಟು ನಡೀರೆ ನನ್ನ ಮಕ್ಕಳ ಮನೆಗೆ ಅಂತ ಎಲ್ಲರನ್ನೂ ಕಳಿಸ್ತವ್ರೆ. ಸೊ ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಸುಲೇಮಾನ್ ಚಾಯ್ ಮಿಸ್ ಆಯಿತು. ನೆಕ್ಸ್ಟ್ ಟೈಮ್ ಸುಲೇಮಾನ್ ಚಾಯ್ನ ಟ್ರೈ ಮಾಡೋಣ. ಚಾಯ್ ಡೇಸ್ಗೆ ಹೋಗೋಣ. ಚಾಯ್ ಡೇ. ಇವಾಗ ಚಾಯ್ ಡೇಸಾ? ಎಲ್ಲಿ? ಇಂದಿರಾನಗರ. ಇಲ್ಲ ಕಡೆ ಇರೋಲ್ಲ. ಹೌದಾ? ಯಾಕೆ? ಅಯ್ಯೋ ಬಾ, ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡೋಣ. ನಮಸ್ಕಾರ ಗೈಸ್. ನಮ್ಮ ದುರದೃಷ್ಟಕ್ಕೆ ಏನೂ ಓಪನ್ ಇಲ್ಲ. ಸೊ ಇವಾಗ ಕೆಫೆ ಕಾಫಿ ಡೇಗೆ ಹೋಗ್ತಾ ಇದ್ದೀವಿ. ಕೆಫೆ ಕಾಫಿ ಡೇಗೆ ಬನ್ನಿ ಹೋಗೋಣ. ಇಂದಿರಾನಗರೆಲ್ಲ ಒಂದು ರೌಂಡ್ ಹೊಡೆದ್ವಿ. ಏನೂ ಇಲ್ಲ. RR ನಗರಿಂದ ಇಂದಿರಾನಗರ ಬಂದಿದ್ವಿ. ಏನಂದ್ರೆ 5 ನಿಮಿಷ 10 ನಿಮಿಷಕ್ಕೆಲ್ಲ ಬಂದ್ಬಿಡ್ಬೋದು. ನೋಡಿ ನೈಟ್ ಹೊತ್ತು ಕರಾಚಿ ಬೇಕ್ರಿ. ಸೊ ಇಲ್ಲಿ ಕಾಫಿ ಡೇ ಆ ಕಡೆಯಿಂದ ನೋಡಿದ್ವಿ. ಲೈಟ್ ಹಾಕೊಂಡು ಸರ್ವಿಸ್ ಏನಾದರೂ ಕೊಡ್ತಾವ್ರ ಎಂತ ಗೊತ್ತಿಲ್ಲ. ಅಲ್ಲ, ಕಾಫಿ ಸರ್ವಿಸ್ ಗುರು. ಗೈಸ್, ಲೈಟ್ ಮಾತ್ರ ಆಫ್ ಮಾಡಿದ್ದಾರೆ. ಓಪನ್ ಐತೆ ಅಂತ ಅನ್ಕೋತೀನಿ. ಬನ್ನಿ ಹೋಗೋಣ. ಟೇಕ್ ಅವೇ ಅಂತೆ. ಸೊ ನೋಡೋಣ ಬನ್ನಿ. ಆರ್ಡ್ರ್ ಮಾಡಿದ್ದೀನಿ. ಕಫ ಇರೋದ್ರಿಂದ ಒಂದು ಬಿಸಿ ಕಾಫಿ ಕೊಡ್ಬೋದು. ಮನೆಗೆ ಹೋಗೋಣ. ಆ್ಯಂಡ್ ಇದೇ ಥರ ನನ್ನ ಹತ್ರ ಗ್ಲಾಸ್ ಇದೆ ಗೈಸ್. ಇದು ನಾನು ಪ್ರೋಟೀನ್ ಕುಡಿಯೋಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ ನೋಡಿ. ಇದೇನು ಅಷ್ಟೊಂದು ಮಜಾ ಇಲ್ಲ ಇದು. ದಿಸ್ ಇಸ್ ಗುಡ್. ಓಕೆ ಬನ್ನಿ. ಅದೇ ಥರ ಇತ್ತು, ಕಳೆದೋಯ್ತು ನಾನು. ಸೊ ನಾನು ಸಿಕ್ಕಾಪಟ್ಟೆ ಕಳ್ಕೊತೀನಿ. ಇವಾಗ ಪಾರ್ಸಲ್ ಇಸ್ಕೊಂಡು ಆವಾಗ ಆಚೆ ಕೂತ್ಕೊಂಡು ಕುಡಿಬೋದು. ಗೈಸ್, ಒಂದು ಲಾಟೆ ಮತ್ತು ಒಂದು ಹಾಟ್ ಚಾಕ್ಲೇಟು ನಮ್ಮ ಫೋನ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ತುಂಬ ಹುಷಾರಿಲ್ಲದ ಕಾರಣ ಸ್ವಲ್ಪ ಗ್ಯಾಪ್ ಆಯಿತು. ಇನ್ಮೇಲೆ ನೆಕ್ಸ್ಟ್ ಲೆವೆಲ್ ವೀಡಿಯೋಸ್ನ ಮಾಡಬೇಕಂತ ಫಿಕ್ಸ್ ಆಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.